ಸ್ನೇಹಿತರೆ, ಈ ಕಥೆನ ಗಮನ ಇಟ್ಟು ಪೂರ್ತಿ ಕೇಳಿ. ಯಾಕಂದ್ರೆ ಈ ಕಥೆಯಲ್ಲಿ ಬರೋ 4 ಮುಖ್ಯ ವಿಷಯಗಳು ನಮ್ಮ ಜೀವನದಲ್ಲಿ ಬಹಳ ದೊಡ್ಡ ಪಾತ್ರ ವಹಿಸುತ್ತೆ. ಈ 4 ವಿಷಯಗಳಿಂದ ನಾವು ನಮ್ಮ ಜೀವನದಲ್ಲಿ ನಮ್ಮ ಕೆಲಸ ಹಾಗೂ ನಮ್ಮ ಮನಸ್ಥಿತಿ ಎರಡನ್ನೂ ಇನ್ನೂ ಉತ್ತಮವಾಗಿ ಪರಿವರ್ತನೆ ಮಾಡ್ಕೋಬಹುದು. ಈ ಕಥೆಯಲ್ಲಿ ಒಬ್ಬ ಶ್ರೀಮಂತ ತಂದೆ ಅವನ ಮಗನಿಗೆ ತನ್ನಾಗಿಯೇ ಜೀವನದಲ್ಲಿ ಉನ್ನತಿ ಪಡೆಯೋದು ಹೇಗೆ ಅನ್ನೋದಕ್ಕೆ 4 ಮುಖ್ಯ ವಿಷಯಗಳನ್ನು ಹೇಳ್ಕೊಡ್ತಾರೆ. ಆ ವಿಷಯಗಳ ಸಹಾಯದಿಂದ ಆ ಹುಡುಗನ ಜೀವನದಲ್ಲಿ ಏನೆಲ್ಲ ಪರಿವರ್ತನೆ ಆಗುತ್ತೆ, ಏನೆಲ್ಲ ಬದಲಾವಣೆ ಆಗುತ್ತೆ, ಅವನು ಕೂಡ ಅವನ ತಂದೆಯ ಹಾಗೆ ಉನ್ನತಿ ಪಡಿತಾನೋ ಇಲ್ವೋ, ಮತ್ತೆ ಆ ವಿಷಯಗಳನ್ನು ನಾವು ಸಹ ನಮ್ಮ ಜೀವನದಲ್ಲಿ ಅಳವಡಿಕೆ ಮಾಡಿಕೊಂಡು ನಾವು ನಮ್ಮ ಜೀವನವನ್ನು ಸಹ ಇನ್ನೂ ಉತ್ತಮವಾಗಿ ಮಾಡ್ಕೋಬಹುದಾ ಅನ್ನೋದನ್ನ ಈ ಕಥೆಯಿಂದ ತಿಳ್ಕೋಬಹುದು. ಹಾಗಾದ್ರೆ ಒಂದೂರಲ್ಲಿ ಒಬ್ಬ ಶ್ರೀಮಂತ ವ್ಯಕ್ತಿ ವಾಸವಾಗಿರ್ತಾನೆ. ಅವನು ಒಬ್ಬ ದೊಡ್ಡ ವ್ಯಾಪಾರಿ ಆಗಿರ್ತಾನೆ. ಅವನು ಅವನ ಜೀವನದಲ್ಲಿ ಅಳವಡಿಸಿಕೊಂಡಿದ್ದ ಕೆಲವು ವಿಚಾರಗಳಿಂದ ಅವನ ವ್ಯಾಪಾರ ಇನ್ನೂ ಎತ್ತರಕ್ಕೆ ಬೆಳೆದಿರುತ್ತೆ. ಅವನ ನಡತೆ ಚೆನ್ನಾಗಿದ್ದರಿಂದ ಅಕ್ಕಪಕ್ಕದ ಜನರೆಲ್ಲ ಅವನಿಗೆ ಒಳ್ಳೆ ಮರ್ಯಾದೆ ಕೊಡೋದ್ರ ಜೊತೆಗೆ ಎಲ್ಲರೂ ಅವನ ಅಂಗಡಿಗೆ ಹೋಗಿ ಎಲ್ಲ ವಸ್ತುಗಳನ್ನು ಖರೀದಿ ಮಾಡ್ತಿರ್ತಾರೆ. ಅವನ ಪರಿಶ್ರಮದಿಂದ ಅವರ ಮನೆಯಲ್ಲೂ ಕೂಡ ಎಲ್ಲರೂ ಸುಖ ಮತ್ತು ಸಂತೋಷವಾಗಿರ್ತಾರೆ. ಹೀಗಿರಬೇಕಾದ್ರೆ ಆ ವ್ಯಕ್ತಿಗೆ ಸ್ವಲ್ಪ ವಯಸ್ಸಾಗಿದ್ದರಿಂದ ಅವನು ಹಾಸಿಗೆ ಹಿಡಿತಾನೆ. ಅವನು ಇನ್ನೂ ಅಂಗಡಿಯಲ್ಲಿ ಕೂತ್ಕೊಂಡು ವ್ಯಾಪಾರ ಮಾಡೋ ಪರಿಸ್ಥಿತಿಯಲ್ಲಿ ಅವನಿರೋದಿಲ್ಲ. ಅದಕ್ಕೆ ಅವನ ವ್ಯಾಪಾರ, ಮನೆ, ಸಂಸಾರದ ಉಸ್ತುವಾರಿಯನ್ನು ಅವನ ಮಗನ ಕೈಗೆ ಕೊಡ್ತಾನೆ. ಅವನ ಮಗ ಅವರಪ್ಪನ ಮಾರ್ಗದರ್ಶನದಲ್ಲಿ ಅಂಗಡಿಯ ವ್ಯಾಪಾರ ನಡೆಸ್ತಿರ್ತಾನೆ. ಒಂದಿನ ಆ ಶ್ರೀಮಂತ ವ್ಯಕ್ತಿಯ ಆರೋಗ್ಯ ಸ್ವಲ್ಪ ಜಾಸ್ತಿನೇ ಹದಗೆಟ್ಟು ಹೋಗುತ್ತೆ. ಅವನಾಗಲೇ ತುಂಬ ದುಡ್ಡು ಮಾಡಿಟ್ಟಿದ್ರಿಂದ ಅವನ ಮಗನಿಗೆ ಅವನನ್ನು ಆಸ್ಪತ್ರೆಗೆ ಸೇರಿಸಿ ಟ್ರೀಟ್ಮೆಂಟ್ ಮಾಡಿಸೋದಕ್ಕೆ ಕಷ್ಟ ಏನೂ ಆಗೋದಿಲ್ಲ. ಆದರೆ ಅವನಿಗೆ ಯಾವ ಟ್ರೀಟ್ಮೆಂಟು ವರ್ಕ್ ಆಗ್ತಿರಲ್ಲ. ಆ ಶ್ರೀಮಂತ ವ್ಯಕ್ತಿಗೆ ಅವನ ಆಯಸ್ ಮುಗೀತು, ಅವನು ಹೋಗೋ ಸಮಯ ಹತ್ರ ಬಂದಿದೆ ಅಂತ ಗೊತ್ತಾಗುತ್ತೆ. ಒಂದಿನ ಆ ಶ್ರೀಮಂತ ವ್ಯಕ್ತಿ ಸಾಯೋ ಕೊನೆ ಕ್ಷಣದಲ್ಲಿರ್ತಾನೆ. ಆಗ ಅವನು ಅವನ ಮಗನನ್ನು ಕರೆದು, ನೋಡು, ಇಷ್ಟು ದಿನ ನೀನು ನಾನು ಹೇಳ್ದಾಗ ಮಾಡ್ತಾ ವ್ಯಾಪಾರ ಕರೆಕ್ಟಾಗಿ ಉಳಿಸ್ಕೊಂಡಿದ್ಯಾ. ಈಗ ಇನ್ನು ಮುಂದೆ ನಾನು ಇಲ್ಲದೆ ಇದ್ದಾಗಲೂ ಕೂಡ ನೀನು ವ್ಯಾಪಾರ ಮತ್ತು ಜೀವನ ಎರಡೂ ಚೆನ್ನಾಗಿ ನಡೆಸ್ಕೊಂಡು ನನ್ನ ಹೆಸರು ಉಳಿಸ್ಬೇಕು. ಅದಕ್ಕೆ ನಾನು ನಿನಗೆ ನನ್ನ ಜೀವನದಲ್ಲಿ ನಾನು ಅಳವಡಿಸ್ಕೊಂಡಿದ್ದ 4 ಮುಖ್ಯ ವಿಚಾರಗಳ ಬಗ್ಗೆ ಹೇಳ್ತೀನಿ. ಅವುಗಳನ್ನು ನೀನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನಿನಗೆ ಜೀವನದಲ್ಲಿ ಯಾವ ಕಷ್ಟನೂ ಬರಲ್ಲ. ನೀನು ಸಾಯೋ ತನಕ ನನ್ನ ಹಾಗೆ ಶ್ರೀಮಂತ ಆಗಿ ಮತ್ತೆ ಖುಷಿಯಾಗಿರ್ಬಹುದು ಅಂತ ಹೇಳಿ ಜೋರಾಗಿ ಕೆಮ್ಮೋದಕ್ಕೆ ಶುರು ಮಾಡ್ತಾನೆ. ಅವನ ಹತ್ರ ಎಲ್ಲ ವಿಷಯಗಳನ್ನು ಬಿಡಿಸಿ ಬಿಡಿಸಿ ಹೇಳೋಷ್ಟು ಟೈಮ್ ಇಲ್ಲದೆ ಇದ್ದ ಕಾರಣ ಅವನು ಬೇಗ ಬೇಗ 4 ಮುಖ್ಯ ವಿಚಾರಗಳನ್ನು ಮಾತ್ರ ಹೇಳ್ತಾನೆ. ಮೊದಲನೇದು, ಪ್ರತಿದಿನ ನೀನು ಅಂಗಡಿಗೆ ನೆರಳಲ್ಲಿ ಹೋಗಿ ನೆರಳಲ್ಲೇ ಬರೋದನ್ನು ರೂಢಿ ಮಾಡ್ಕೊ. 2, ಮನೆಯ ಸುರಕ್ಷತೆಗೆ ಚರ್ಮದ ಗೋಡೆ ಇರಲಿ. 3, ಊಟದಲ್ಲಿ ಸಿಹಿ ತಿನ್ನೋದನ್ನು ರೂಢಿ ಮಾಡ್ಕೊ. ಮತ್ತೆ 4, ಯಾವಾಗಲೂ ನಿನ್ನ ಹೆಂಡತಿಯನ್ನು ಕಟ್ಟಾಕಿರು ಅಂತ ಹೇಳಿ ತಕ್ಷಣ ಪ್ರಾಣ ಬಿಟ್ಬಿಡ್ತಾನೆ. ಆ ವ್ಯಕ್ತಿ ಅವರಪ್ಪ ಹೇಳಿದ ಯಾವುದೇ ಮಾತುಗಳನ್ನು ಮರಿಬಾರ್ದು ಅಂತ ಅವುಗಳನ್ನು ಒಂದು ಚೀಟಿಲಿ ಬರೆದಿಟ್ಕೋತಾನೆ. ಅವರಪ್ಪನ ಅಂತ್ಯ ಸಂಸ್ಕಾರ ಮುಗಿಸಿದ ಮೇಲೆ ಮನೆ, ವ್ಯಾಪಾರದ ಎಲ್ಲ ಜವಾಬ್ದಾರಿ ಅವನ ತಲೆ ಮೇಲೆ ಬಂದಿರುತ್ತೆ. ಆದರೆ ಅವನು ಅವುಗಳಿಗೆ ಯಾವುದಕ್ಕೂ ಅಂಜೋದಿಲ್ಲ. ಯಾಕಂದರೆ ಅವನ ಹತ್ರ ಅವರಪ್ಪ ಕೊಟ್ಟಿರೋ 4 ಒಳ್ಳೆ ಸಲಹೆಗಳಿರುತ್ತೆ. ಅವುಗಳಿಂದ ಅವನು ಖಂಡಿತವಾಗಿ ಅವರಪ್ಪನಿಗಿಂತ ಎತ್ತರಕ್ಕೆ ಬೆಳಿತೀನಿ ಅನ್ನೋ ನಂಬಿಕೆ ಅವನಿಗಿರುತ್ತೆ. ಈಗ ಅವನು ಅವರಪ್ಪ ಹೇಳಿದ 4 ವಿಷಯಗಳನ್ನು ಒಂದೊಂದಾಗಿ ಪಾಲಿಸೋದಕ್ಕೆ ಹೊರಡ್ತಾನೆ. ಆಗ ಅವನು ಅವತ್ತು ಬರ್ಕೊಂಡಿದ್ದ ಚೀಟಿ ತೆಗೆದು ನೋಡ್ತಾನೆ. ಅದರಲ್ಲಿ ಮೊದಲ ವಿಷಯ, ಅವರಪ್ಪ ಅಂಗಡಿಗೆ ಪ್ರತಿದಿನ ತಪ್ಪದೆ ನೆರಳಲ್ಲಿ ಹೋಗಿ ನೆರಳಲ್ಲಿ ಬಾ ಅಂತ ಹೇಳೋದಿರುತ್ತೆ. ಅವನು ಆ ಮಾತಿನ ಬಗ್ಗೆ ಸ್ವಲ್ಪನೂ ಯೋಚನೆ ಮಾಡಲ್ಲ. ನಮ್ಮಪ್ಪ ಹೇಳಿರೋದೇನು, ಅಂಗಡಿಗೆ ನೆರಳಲ್ಲಿ ಹೋಗಿ ನೆರಳಲ್ಲಿ ಬಾ ಅಂತ. ಸರಿ, ನಾನೊಂದು ಕೆಲಸ ಮಾಡ್ತೀನಿ. ನನ್ನ ಮನೆಯಿಂದ ಅಂಗಡಿಗೆ ಹೋಗೋ ದಾರಿಯಲ್ಲಿ ಬಿಸಿಲೇ ಬೀಳಬಾರ್ದು, ಯಾವಾಗಲೂ ನೆರಳೇ ಇರಬೇಕು ಅಂತ ಅವನು ಮನೆಯಿಂದ ಅಂಗಡಿಯ ದಾರಿ ಉದ್ದಕ್ಕೂ ಒಂದು ಟೆಂಟ್ ಅಥವಾ ಚಪ್ರ ಹಾಕಿಸ್ಬಿಡ್ತಾನೆ. ಯಾರಾದರೂ ಹೀಗೆ ಯಾಕೆ ಮಾಡಿದೀಯಾ ಅಂತ ಕೇಳಿದ್ರೆ, ನಮ್ಮಪ್ಪ ಹೀಗೆ ಮಾಡಕ್ಕೆ ಹೇಳಿರೋದು ಅಂತ ಅವನ ದುಡ್ಡಿನ ಬಲದಿಂದ ಸುಮ್ಮನೆ ಆಗುವಾಗ ಮಾಡಿಸ್ಬಿಡ್ತಿದ್ದ. ಅವನ ಹತ್ರ ಅವರಪ್ಪ ಮಾಡಿರೋ ತುಂಬ ದುಡ್ಡು ಇದ್ದಿದ್ದರಿಂದ ಅವನಿಗೆ ದಾರಿ ಉದ್ದಕ್ಕೂ ಟೆಂಟ್ ಹಾಕ್ಸೋದಕ್ಕೆ ಜಾಸ್ತಿ ದುಡ್ಡು ಹೋಯಿತು ಅಂತ ಏನೂ ಅನಿಸೋದಿಲ್ಲ. ಪ್ರತಿದಿನ ಅವನೀಗ ಅವರಪ್ಪ ಹೇಳಿದಾಗೆ ಅವನು ಅಂಗಡಿಗೆ ನೆರಳಲ್ಲೇ ಹೋಗಿ ನೆರಳಲ್ಲೇ ವಾಪಸ್ ಬರ್ತಿರ್ತಾನೆ. 2ನೇ ವಿಷಯ, ಮನೆ ಕಾಯೋದಕ್ಕೆ ಚರ್ಮದ ಗೋಡೆ ಇರಲಿ ಅಂತ ಹೇಳಿರ್ತಾರೆ. ಆ ವ್ಯಕ್ತಿ ಹಿಂದೆ ಮುಂದೆ ಏನೂ ಯೋಚನೆ ಮಾಡಲ್ಲ. ಹೊರಗಡೆಯಿಂದ ಪ್ರಾಣಿಗಳ ಚರ್ಮ ತರಿಸಿ ಮನೆ ಸುತ್ತಮುತ್ತ ಚರ್ಮದ ಗೋಡೆ ಮಾಡಿಸ್ಬಿಡ್ತಾನೆ. ಆ ಚರ್ಮದ ಗೋಡೆಯಿಂದ ಮನೆ ಸುತ್ತಮುತ್ತ ಗಬ್ಬು ವಾಸನೆ ಬರೋದಕ್ಕೆ ಶುರುವಾಗುತ್ತೆ. ಅಕ್ಕಪಕ್ಕದಲ್ಲಿರೋರೆಲ್ಲ, ಇದೇನು ಮಾಡಿಸಿದ್ಯಾ, ಹೀಗೆ ತಲೆಗಿರಿ ಸರಿ ಇದೆಯೋ ಇಲ್ವ ನಿನಗೆ, ಇದರಿಂದ ಎಷ್ಟು ದುರ್ವಾಸನೆ ಬರ್ತಿದೆ ಅಂತ ಗೊತ್ತಾ ನಿನಗೆ, ಮೊದಲದನ್ನು ಕಿತ್ತಾಕು ಅಂತ ಹೇಳ್ತಾರೆ. ಆದರೆ ಅವನ ಹತ್ರ ಬೇಜಾನ್ ಹಣಕಾಸಿನ ವ್ಯವಸ್ಥೆ ಇದ್ದಿದ್ದರಿಂದ ಅವನು ಎಲ್ಲರ ಬಾಯನ್ನು ಸುಲಭವಾಗಿ ಮುಚ್ಚಿಸ್ಬಿಡ್ತಾನೆ. ಯಾರೂ ಕೂಡ ಅವನಿಗೆ ಏನೂ ಮಾಡ್ಕೊಳಕ್ಕಾಗ್ತಿರಲ್ಲ. 3ನೇ ವಿಷಯ, ಪ್ರತಿದಿನ ಊಟದಲ್ಲಿ ಸಿಹಿ ತಿನ್ನು ಅಂತ ಹೇಳಿರ್ತಾರೆ. ಅದರಿಂದ ಅವನು ಪ್ರತಿದಿನ 3 ಹೊತ್ತು ಬರೀ ಸಿಹಿ ಪದಾರ್ಥಗಳನ್ನೇ ತಿನ್ನೋದಕ್ಕೆ ಶುರು ಮಾಡ್ಕೋತಾನೆ. ಅವಳ ಹೆಂಡತಿ ಯಾಕೆ ಅಂತ ಕೇಳಿದ್ರೆ, ನಮ್ಮಪ್ಪ ಹೀಗೆ ಮಾಡಕ್ಕೆ ಹೇಳಿರೋದು ಅಂತ ಹೇಳ್ತಿರ್ತಾನೆ. ಮತ್ತೆ 4ನೇ ವಿಷಯ, ಅವನ ಹೆಂಡತಿಯನ್ನು ಯಾವಾಗಲೂ ಕಟ್ಟಾಕಿರು ಅಂತ ಹೇಳಿರ್ತಾರೆ. ಆಗ ಅವನು ಒಳಗಡೆಯಿಂದ ಒಂದು ಉದ್ದವಾದ ಹಗ್ಗ ತಂದು ಅವನ ಹೆಂಡತಿಯನ್ನು ಕಟ್ಟಾಕ್ಬಿಡ್ತಾನೆ. ಅವನು ದೊಡ್ಡ ಶ್ರೀಮಂತ ಆಗಿದ್ದರಿಂದ ಅಡುಗೆ ಮಾಡೋದಕ್ಕೆ, ಮನೆ ಕೆಲಸ ಮಾಡೋದಕ್ಕೆ ಕೆಲಸದವ್ರನ್ನ ಇಟ್ಟಿರ್ತಾನೆ. ಆದರೆ ಅವನ ಹೆಂಡತಿನ ಮಾತ್ರ ಕೈ ಕಾಲು ಕಟ್ಬಿಟ್ಟಿರ್ತಾನೆ.
ಹೀಗೆ ಅವರ ಅಪ್ಪ ಹೇಳಿದ 4 ವಿಷಯಗಳನ್ನು ಅವನು ಚಾಚು ತಪ್ಪದೆ ಪಾಲಿಸ್ತಾನೆ. ಮತ್ತು ಇವಾಗ ನನ್ನ ಜೀವನ ಚೆನ್ನಾಗಾಗುತ್ತೆ, ನಾಳೆ ಚೆನ್ನಾಗಾಗುತ್ತೆ, ನಾನು ಎಲ್ಲ ಅವ್ರು ಹೇಳಿರೋ ರೀತಿಯೇ ಸೇಮ್ ಟು ಸೇಮ್ ಮಾಡಿದ್ದೀನಿ, ಇವಾಗ ನಾನು ಯಾರೂ ತಡೆಯೋಕ್ಕಾಗಲ್ಲ ಅಂತೆಲ್ಲ ದೊಡ್ಡ ದೊಡ್ಡದಾಗಿ ಯೋಚನೆ ಮಾಡ್ತಿರ್ತಾನೆ. ಆದರೆ ಸ್ವಲ್ಪ ದಿನಗಳಲ್ಲೇ ಅವನು ಮಾಡಿರೋ ಕೆಲಸದಿಂದ ಅವನ ವ್ಯಾಪಾರ ಹೆಚ್ಚಾಗೋ ಜಾಗದಲ್ಲಿ ಕಮ್ಮಿ ಆಗೋದಕ್ಕೆ ಶುರುವಾಗುತ್ತೆ. ಜನ ಎಲ್ಲ ಇವನು ಯಾರೋ ವಿಚಿತ್ರ ಪ್ರಾಣಿ ಅಂತ ಅವನಂಗಡಿಗೆ ಹೋಗೋದನ್ನು ನಿಲ್ಲಿಸ್ತಾರೆ. ಆಗ ಅವನು, ಅರೆ ಇದೇನು ಹೀಗೆ ವ್ಯಾಪಾರ ಬೆಳೆಯೋ ಜಾಗದಲ್ಲಿ ಕಮ್ಮಿ ಆಗ್ತಿದೆಯಲ್ಲ, ಜನ ಅಂಗಡಿಗೆ ಮೊದಲು ಬರ್ತಿದ್ದ ಹಾಗೆ ಈಗ ಬರ್ತಿಲ್ವಲ್ಲ, ಏನಾಯಿತು ಅಂತ ಸೊಪ್ಪೆ ಮೊರೆ ಹಾಕ್ಕೊಂಡು ಪ್ರತಿದಿನ ಮನೆಯಿಂದ ಅಂಗಡಿಗೆ, ಅಂಗಡಿಯಿಂದ ಮನೆಗೆ ಓಡಾಡ್ತಿರ್ತಾನೆ. ಚರ್ಮದ ಗೋಡೆಯ ಕಾರಣ ಅವರ ಅಕ್ಕಪಕ್ಕದಲ್ಲಿದ್ದ ಜನರೆಲ್ಲ ವಾಸನೆ ತಡೆಯೋಕ್ಕಾಗದೆ, ಅವನಿಗೆ ಏನು ಹೇಳೋಕ್ಕಾಗದೆ ಎಲ್ಲ ಅವರವರ ಮನೆ ಖಾಲಿ ಮಾಡಿಕೊಂಡು ಅಲ್ಲಿಂದ ದೂರ ಹೋಗ್ಬಿಡ್ತಾರೆ. ಅವನು ಮಾಡಿರೋ ವಿಚಿತ್ರ ಕೆಲಸದಿಂದ ಅವನನ್ನು ಯಾರೂ ಕೂಡ ಮಾತಾಡ್ತಿರಲ್ಲ. ಅದರಿಂದ ಅವನಿಗೆ ಒಂಟಿತನದ ಆಭಾಸ ಆಗ್ತಿರುತ್ತೆ. ಪ್ರತಿದಿನ ಅವನು 3 ಹೊತ್ತು ಸಿಹಿ ಊಟ ಮಾಡ್ತಿದ್ರಿಂದ ಅವನು ಅಸಹಜವಾಗಿ ದಪ್ಪ ಆಗ್ತಿರ್ತಾನೆ. ಮತ್ತು ಅವನ ಆರೋಗ್ಯ ಕೂಡ ಸ್ವಲ್ಪ ಜಾಸ್ತಿನೇ ಕೆಟ್ಟೋಗಿರುತ್ತೆ. ಮತ್ತು ಮನೇಲಿ ಅವನ ಹೆಂಡತಿನ ಯಾವಾಗಲೂ ಕಟ್ಟಾಗ್ತಿದ್ರಿಂದ ಅವಳು ಎಷ್ಟು ದಿನ ಅಂತ ನೋಡ್ತಾಳೆ. ಅವನು ತಮಾಷೆ ಮಾಡ್ತಿದ್ದಾನೇನೋ ಅಂತ ಅವಳು ಕೂಡ ಸ್ವಲ್ಪ ದಿನ ಸಹಿಸ್ಕೊಂಡಿರ್ತಾಳೆ. ಆದರೆ ಅವನು ತಮಾಷೆ ಮಾಡ್ತಿಲ್ಲ, ಸೀರಿಯಸ್ ಆಗಿ ಅವಳನ್ನ ಕಟ್ಟಾಗ್ತಿದ್ದಾನೆ ಅಂತ ಅವಳಿಗೆ ಗೊತ್ತಾದಾಗ ಅವಳು ಅವನಿಗೆ ಅವರಪ್ಪ ಸತ್ತಾಗಿಂದ ಅವನಿಗೆ ತಲೆ ಕೆಟ್ಟೋಗಿದೆ, ಏನೇನೋ ಹುಚ್ಚಿನ ಥರ ಆಡ್ತಿದ್ದಾನೆ, ಮಾಡಬಾರ್ದನ್ನೆಲ್ಲ ಮಾಡ್ತಿದ್ದಾನೆ ಅಂತ ಅವಳು ಹೇಗೋ ಕಷ್ಟಪಟ್ಟು ಅವನ ಬಂಧನದಿಂದ ಬಿಡಿಸ್ಕೊಂಡು ಅವಳು ಅವಳ ತವರು ಮನೆಗೆ ಹೋಗ್ಬಿಡ್ತಾಳೆ. ವ್ಯಾಪಾರ ಇಲ್ಲದೆ, ಅಕ್ಕಪಕ್ಕದಲ್ಲಿ ಜನ ಇಲ್ಲದೆ, ಆರೋಗ್ಯ ಸರಿ ಇಲ್ಲದೆ, ಮನೇಲಿ ಹೆಂಡತಿ ಇಲ್ಲದೆ ಆ ವ್ಯಕ್ತಿಗೆ ನೆಮ್ಮದಿನೇ ಇಲ್ದಂಗೆ ಆಗೋಗುತ್ತೆ. ಮತ್ತು ಅದರಿಂದ ಅವರಪ್ಪ ಮಾಡಿದ್ದ ಆಸ್ತಿನೂ ಕೂಡ ಈಗ ಖಾಲಿ ಆಗ್ತಾ ಬರ್ತಿರುತ್ತೆ. ಅವನಿನ್ನೇನು ಎಲ್ಲ ಕಳ್ಕೊಂಡು ಬೇದಿಗೆ ಬರಬೇಕು ಅನ್ನುವಾಗ ಸ್ವಲ್ಪ ಯೋಚನೆ ಮಾಡ್ತಾನೆ. ಅಲ್ಲ, ನಮ್ಮಪ್ಪ ಹೇಳಿದ ಎಲ್ಲ ವಿಷಯಗಳನ್ನು ಕರೆಕ್ಟಾಗಿ ಮಾಡಿದ್ನಲ್ಲ, ಆದರೂ ನಾನು ಉದ್ಧಾರ ಆಗೋ ಜಾಗದಲ್ಲಿ ಬೀದಿಗೆ ಬಂದುಬಿಟ್ನಲ್ಲ, ನಮ್ಮಪ್ಪ ನಾನು ಸಾಯ್ತಿದ್ದೀನಿ, ನಾನು ಮಾಡಿರೋ ಆಸ್ತಿ ಎಲ್ಲ ಇವನಿಗೆ ಸಿಗುತ್ತೆ ಅನ್ನೋ ಹೊಟ್ಟೆ ಕಿಚ್ಚಿಂದ ನನಗೆಲ್ಲ ತಪ್ಪು ಹೇಳ್ಕೊಟ್ಟು ಹೋದ್ನ ಏನೋ. ಥೌ, ಎಂಥ ಮನುಷ್ಯ ಮಾರಾಯ, ಸ್ವಂತ ಮಗನನ್ನೇ ನೆಮ್ಮದಿಯಿಂದ ಬದುಕೋದಕ್ಕೆ ಬಿಡಲಿಲ್ಲ, ಅವನು ಸತ್ತಿದ್ದು ಒಳ್ಳೆಯದೇ ಆಯಿತು, ಅಂಥವ್ರು ಬದುಕಿರಬಾರ್ದು, ಹಾಗೆ ಹೀಗೆ ಅಂತ ಬಾಯಿಗೆ ಬಂದಂಗೆ ಬೈತಾ ನನ್ನ ಜೀವನ ಹಾಳಾಯ್ತಲ್ಲ ಅಂತ ಗೊಳು ಅಂತ ಹೇಳ್ತಿರ್ತಾನೆ. ಸ್ವಲ್ಪ ದಿನಗಳಾದಮೇಲೆ ಯಾರೋ ಒಂದಿಬ್ಬರು ದಾರಿಲಿ ಹೋಗೋರು ಅವರೂರಲ್ಲಿ ಒಬ್ಬರು ಸಾಧು ಸಂತರು ಭ್ರಮಣೆ ಮಾಡ್ತಾ ಬಂದಿದ್ದಾರೆ, ಅವರು ತುಂಬ ಜನರ ದೊಡ್ಡ ದೊಡ್ಡ ಸಮಸ್ಯೆಗಳಿಗೆ ಒಳ್ಳೆ ಪರಿಹಾರ ಕೊಟ್ಟಿದ್ದಾರೆ ಅಂತ ಮಾತಾಡ್ತಿರ್ತಾರೆ. ಅವ್ರು ಮಾತಾಡ್ತಿರೋದನ್ನ ಆ ವ್ಯಕ್ತಿ ಕೇಳಿಸ್ಕೊಂಡ ತಕ್ಷಣ ಅವನ ಸಮಸ್ಯೆಗೆ ಕಾರಣ ಮತ್ತೆ ಪರಿಹಾರ ಕೇಳೋದಕ್ಕೆ ಆ ಸಾಧು ಅವರ ಹತ್ರ ಓಡ್ತಾನೆ. ಅವನು ಸಾಧು ಅವರ ಹತ್ರ ಬಂದಾಗ ಅವರು ಪ್ರಶಾಂತವಾಗಿ ಮಗುಳ್ನಾಗ್ತಾ ಕೂತಿರ್ತಾರೆ. ಆಗ ಆ ವ್ಯಕ್ತಿ ಅವರನ್ನ ನೋಡಿದ ತಕ್ಷಣ ಗುರುಗಳೇ ಕಾಪಾಡಿ ಅಂತ ಹೋಗಿ ಅವರ ಕಾಲಿಗೆ ಬೀಳ್ತಾನೆ. ಸಾಧು ಅವರು ಅವನನ್ನು ಸಮಾಧಾನ ಮಾಡಿ ಅವನ ಸಮಸ್ಯೆ ಏನು ಅಂತ ಕೇಳ್ತಾರೆ. ಆ ವ್ಯಕ್ತಿ ಅವನ ಜೀವನದಲ್ಲಿ ಇಲ್ಲಿವರೆಗೂ ನಡೆದಿದ್ದನ್ನೆಲ್ಲ ವಿವರವಾಗಿ ಹೇಳ್ತಾನೆ. ಅವರಪ್ಪ ಶ್ರೀಮಂತ ಆಗಿದ್ದು, ಅವರಪ್ಪ ಸಾಯೋದಕ್ಕಿಂತ ಮೊದಲು ಹೇಳಿದ ಮಾತುಗಳನ್ನು ಪಾಲಿಸ್ತಾ ಅವನು ಶ್ರೀಮಂತನಿಂದ ಬೀದಿಗೆ ಬಂದಿದ್ದು, ವ್ಯಾಪಾರ ಆ ಟೆಂಟಿನ ಕಾರಣ ಲಾಸ್ ಆಗಿದ್ದು, ಚರ್ಮದ ಗೋಡೆ ಕಟ್ಸಿದ್ದು, ಸಿಹಿ ತಿಂಡಿ ತಿಂತ ಅವನು ಸಿಕ್ಕಾಪಟ್ಟೆ ದಪ್ಪ ಆಗಿ ಆರೋಗ್ಯ ಹಾಳು ಮಾಡಿಕೊಂಡಿದ್ದು, ಅವನ ಹೆಂಡತಿನ ಕಟ್ಟಾಗಿದ್ದಕ್ಕೆ ಅವಳು ಅವನನ್ನು ಹುಚ್ಚ ಅಂದ್ಕೊಂಡು ಬಿಟ್ಟೋಗಿದ್ದು, ಎಲ್ಲ ವಿಷಯಗಳನ್ನು ಒಂದೊಂದಾಗಿ ಅವರಿಗೆ ತಿಳಿಸ್ಕೊಡ್ತಾನೆ. ಅವನ ಮಾತುಗಳನ್ನು ಸಾಧು ಅವರು ತುಂಬ ಧ್ಯಾನದಿಂದ ಕೇಳ್ತಾರೆ. ಮತ್ತು ಆ ವ್ಯಕ್ತಿಯ ಜೀವನ ಅಷ್ಟೊಂದು ಹಾಳಾಗೋದಕ್ಕೆ ಅವರಪ್ಪ ಅಂತ ಯಾವ ವಿಷಯಗಳನ್ನು ಹೇಳಿರ್ಬೋದು ಅಂತ ಮನಸ್ಸಲ್ಲೇ ಯೋಚನೆ ಮಾಡ್ತಾರೆ. ಮತ್ತು ಆ ವ್ಯಕ್ತಿಗೆ ಅವರಪ್ಪ ಸಾಯೋದಕ್ಕಿಂತ ಮೊದಲು ಅವನಿಗೆ ಪಾಲಿಸೋದಕ್ಕೆ ಹೇಳಿದ ವಿಚಾರಗಳನ್ನು ಹೇಳೋದಕ್ಕೆ ಹೇಳ್ತಾರೆ. ಆ ವ್ಯಕ್ತಿ ಅವತ್ತು ಬರ್ಕೊಂಡಿದ್ದ ವಿಚಾರಗಳ ಚೀಟಿಯನ್ನು ಅವರು ಕೇಳಿದ ತಕ್ಷಣ ಜೇಬಿಂದ ಪಟ್ ಅಂತ ತೆಗೆದು ಅವ್ರ ಕೈಗೆ ಕೊಡ್ತಾನೆ. ಆ ಸಾಧು ಅವರು ಆ ಚೀಟಿಯಲ್ಲಿ ಇದ್ದಿದ್ದನ್ನು ಓದಿದ ಮೇಲೆ ಆ ವ್ಯಕ್ತಿ ಮಾಡಿರೋದನ್ನು ನೆನಪಿಸ್ಕೊಂಡು ಜೋರಾಗಿ ನಗೋದಕ್ಕೆ ಶುರು ಮಾಡ್ತಾರೆ. ಆ ವ್ಯಕ್ತಿಗೆ ಆ ಸಾಧು ಅವರು ಯಾಕೆ ನಗ್ತಿದ್ದಾರೆ ಅಂತಲೇ ಗೊತ್ತಾಗಲ್ಲ. ಅದಕ್ಕೆ ಅವರು ನಗೋದನ್ನು ನಿಲ್ಲಿಸೋವರೆಗೂ ಅವರನ್ನೇ ನೋಡ್ತಾ ಕೂತ್ಕೊಂಡ್ಬಿಡ್ತಾನೆ. ಸಾಧು ಅವರು ನಗೋದನ್ನು ನಿಲ್ಲಿಸಿದ ಮೇಲೆ ಆ ವ್ಯಕ್ತಿಗೆ, ನಾನು ನಿನ್ನಂಥ ಒಬ್ಬ ದೊಡ್ಡ ಮುಟ್ಟಾಳನ್ನು ಇಲ್ಲಿವರೆಗೂ ನೋಡೇ ಇರಲಿಲ್ಲ, ನೀನು ಮಾಡಿರೋ ಕೆಲಸಕ್ಕೆ ನಿನ್ನ ಮುಟ್ಟಾಳ ಅನ್ಬೇಕು, ಅವಿವೇಕಿ ಅನ್ಬೇಕು, ಒಂದು ಗೊತ್ತಾಗ್ತಿಲ್ಲ ಅಂತ ಹೇಳ್ತಾರೆ. ಆಗ ಆ ವ್ಯಕ್ತಿ, ಏನಾಯಿತು ಸ್ವಾಮೀಜಿ ಅಂತ ಕೇಳ್ತಾನೆ. ಆಗ ಸಾಧು ಅವರು, ನಿಮ್ಮಪ್ಪ ನಿನಗೆ ಎಂತೆಂಥ ಅದ್ಭುತವಾದ ಮಾತುಗಳನ್ನು ಹೇಳೋಗಿದ್ದಾರೆ, ಅವುಗಳನ್ನು ನೀನು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದಿದ್ರೆ ನೀನಿವತ್ತು ಇಲ್ಲಿರೋ ಬದಲು ಬೇರೆ ಯಾವುದೋ ಒಳ್ಳೆ ಸ್ಥಾನದಲ್ಲಿ ಇರ್ತಿದ್ದೆ. ಆದರೆ ನೀನು ಅವ್ರು ಹೇಳಿರೋ ಜ್ಞಾನದ ಮಾತುಗಳನ್ನು ಅಪಾರ್ಥ ಮಾಡಿಕೊಂಡು ನಿನ್ನ ಜೀವನವನ್ನು ಅಸ್ತವ್ಯಸ್ತ ಮಾಡಿಕೊಂಡು ಇಲ್ಲಿ ಬಂದು ನಿಮ್ಮಪ್ಪ ನಿನಗೆ ಮೋಸ ಮಾಡಿದ್ದಾರೆ ಹಾಗೆ ಹೀಗೆ ಅಂತ ಅವರನ್ನು ಬೈತಿದೆಯಲ್ಲ, ನಿನ್ನಂಥವನಿಗೆ ಈ ಪರಿಸ್ಥಿತಿ ಬಂದಿದ್ರಲ್ಲಿ ಆಶ್ಚರ್ಯನೇ ಇಲ್ಲ. ಯಾವತ್ತಾದರೂ ಒಂಥರನಾದರೂ ನಿನಗೆ ನಿಮ್ಮಪ್ಪ ಹೇಳಿರೋ ಈ ಮಾತುಗಳ ಒಳ ಅರ್ಥ ಏನು ಅಂತ ತಿಳ್ಕೋಬೇಕು ಅಂತ ಅನ್ನಿಸ್ಲೇ ಇಲ್ವಾ? ಈ ವಿಚಾರಗಳಿಂದ ನಿನ್ನ ಜೀವನ ಹಾಳಾಗ್ತಿದ್ರು ನಿನಗೆ ಇವುಗಳನ್ನು ಪಾಲಿಸೋದನ್ನು ನಿಲ್ಲಿಸಬೇಕು, ಇವುಗಳ ಬಗ್ಗೆ ಯಾರತ್ರನಾದರೂ ಸಲಹೆ ಕೇಳಬೇಕು ಅಂತ ಅನ್ನಿಸ್ಲೇ ಇಲ್ವಾ ಅಂತ ಕೇಳ್ತಾರೆ. ಆಗ ಆ ವ್ಯಕ್ತಿ, ಇದರಲ್ಲಿ ಬೇರೆಯವ್ರನ್ನ ಕೇಳೋ ಅವಶ್ಯಕತೆ ಏನಿದೆ, ಎಲ್ಲ ಸ್ಪಷ್ಟವಾಗಿಯೇ ಇದೆಯಲ್ಲ, ಅವ್ರು ನನಗೆ ಏನೇನು ಮಾಡೋಕ್ಕೆ ಹೇಳಿದ್ರು ನಾನು ಅದನ್ನು ಹಾಗಾಗೇ ಮಾಡಿದ್ದೀನಿ, ಇದರಲ್ಲಿ ನಂದೇನು ತಪ್ಪು ಅಂತ ಕೇಳ್ತಾನೆ. ಆಗ ಸಾಧು ಅವರು, ನಿಮ್ಮಪ್ಪ ಹೇಳಿರೋ ಈ ವಾಕ್ಯಗಳ ಒಳ ಅರ್ಥ ಬೇರೆಯೇ ಇದೆ, ನಿನ್ನ ಜೀವನ ಸುಖವಾಗಿರಲಿ ಅಂತ ತಾನೇ ನಿಮ್ಮಪ್ಪ ಇವುಗಳನ್ನು ನಿನಗೆ ಹೇಳೋಗಿದ್ದು ಅಂತ ಕೇಳ್ತಾರೆ. ಆ ವ್ಯಕ್ತಿ ಹೇಳ್ತಾನೆ, ಹೌದು,
ಹಾಗಾದರೆ ಇವುಗಳನ್ನು ಪಾಲಿಸಿದ್ದಕ್ಕೆ ನಿನ್ನ ಜೀವನ ಹಾಳು ಯಾಕಾಯಿತು ಅಂತ ಕೇಳ್ತಾರೆ. ಆ ವ್ಯಕ್ತಿ ಹೇಳ್ತಾನೆ, ಗುರುಗಳೇ ನನಗೂ ಅದೇ ಗೊತ್ತಾಗ್ತಿಲ್ಲ, ದಯವಿಟ್ಟು ನೀವಾದರೂ ಇದರ ಒಳ ಅರ್ಥ ಏನು ಅಂತ ಹೇಳಿ ಅಂತ ಕೇಳ್ತಾನೆ. ಆಗ ಸಾಧುವರು ಹೇಳ್ತಾರೆ, ಜ್ಞಾನಿ ವ್ಯಕ್ತಿಗಳು ಬುದ್ಧಿವಂತರು ಯಾವತ್ತೂ ಅವರ ಶಿಷ್ಯಂದ್ರಿಗೆ ಮಕ್ಕಳಿಗೆ ಜ್ಞಾನದ ಮಾತುಗಳನ್ನು ಅಷ್ಟು ಸುಲಭವಾಗಿ ಅರ್ಥ ಆಗುವ ಹಾಗೆ ಹೇಳೋದಿಲ್ಲ. ಮೊದಲು ಅವರು ಅವರನ್ನು ಪರೀಕ್ಷೆ ಮಾಡ್ತಾರೆ, ಆಮೇಲೆ ಅದರ ಒಳ ಅರ್ಥ ಹೇಳ್ಕೊಡ್ತಾರೆ. ನಿಮ್ಮಪ್ಪನೂ ಅದೇ ಮಾಡಿರೋದು, ಆದರೆ ನಿನಗೆ ಅದು ಅರ್ಥ ಆಗಿಲ್ಲ ಅಷ್ಟೇ. ಕೇಳು, ನೆರಳಲ್ಲಿ ಅಂಗಡಿಗೆ ಹೋಗಿ ನೆರಳಲ್ಲಿ ವಾಪಸ್ ಬಾ ಅಂದರೆ ನೀನು ದಾರಿ ಉದ್ದಕ್ಕೂ ಟೆಂಟ್ ಹಾಕ್ಸಿ ಯಾವಾಗ ಬೇಕೋ ಆವಾಗ ಅಂಗಡಿಗೆ ಹೋಗಿ ಯಾವಾಗ ಬೇಕೋ ಆವಾಗ ವಾಪಸ್ ಬಾ ಅಂತಲ್ಲ. ನೆರಳಲ್ಲಿ ಅಂಗಡಿಗೆ ಹೋಗಿ ನೆರಳಲ್ಲಿ ವಾಪಸ್ ಬಾ ಅಂದರೆ ಬೆಳಿಗ್ಗೆ ಸೂರ್ಯ ಹುಟ್ಟೋದಕ್ಕಿಂತ ಮೊದಲು ಎದ್ದು ತಯಾರಾಗಿ ಬೆಳಿಗ್ಗೆ ಅಂಗಡಿಗೆ ಹೋಗಬೇಕು ಅಂತ ಅರ್ಥ. ಯಾಕಂದರೆ ಬೆಳಗಿನ ಜಾವದಲ್ಲಿ ಮನಸ್ಸು ಪ್ರಶಾಂತವಾಗಿರುತ್ತೆ. ಹಾಗಾಗಿ ನೀನು ಬೆಳಿಗ್ಗೆ ಬೇಗ ಅಂಗಡಿಗೆ ಹೋದರೆ ಅಲ್ಲಿ ವ್ಯಾಪಾರದ ಮೇಲೆ ಕೆಳಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಶಾಂತವಾದ ಸಮಯ ಸಿಗುತ್ತೆ. ಬೆಳಗಿನ ಜಾವ ಪ್ರಶಾಂತ ಹಾಗೂ ಶಾಂತಿಯಿಂದ ಕೂಡಿದರೆ ಪೂರ್ತಿ ದಿನ ಕೂಡ ಹಾಗೆ ಕಳೆಯುತ್ತೆ. ನಿನ್ನ ಮನಸ್ಥಿತಿ ಚೆನ್ನಾಗಿದ್ರೆ ನೀನು ಗ್ರಾಹಕರ ಜೊತೆ ಒಡನಾಟ ಕೂಡ ಚೆನ್ನಾಗಿ ಮಾಡ್ತೀಯ. ಅದರಿಂದ ನಿನ್ನ ವ್ಯಾಪಾರದಲ್ಲಿ ವೃದ್ಧಿಯಾಗುತ್ತೆ. ಹಾಗೆ ನೆರಳಲ್ಲೇ ವಾಪಸ್ ಬಾ ಅಂದರೆ ರಾತ್ರಿ ಎಷ್ಟು ಹೆಚ್ಚು ತಡವಾಗಿ ಅಂಗಡಿಯಿಂದ ವಾಪಸ್ ಬರ್ತೀಯೋ ವ್ಯಾಪಾರಕ್ಕೆ ಅಷ್ಟೇ ಒಳ್ಳೆಯದು. ಯಾಕಂದರೆ ಎಷ್ಟು ಜಾಸ್ತಿ ಸಮಯ ನೀನು ವ್ಯಾಪಾರದಲ್ಲಿ ಕಳಿತೀಯೋ ಅಷ್ಟು ಜಾಸ್ತಿ ನೀನು ಅದ್ರ ಬಗ್ಗೆ ತಿಳ್ಕೊತೀಯ, ಅದ್ರ ಮೇಲೆ ಧ್ಯಾನ ಕೊಡ್ತೀಯ. ಅದರಿಂದ ನಿನ್ನ ವ್ಯಾಪಾರ ಅದಾಗದೇ ಎತ್ತರಕ್ಕೆ ಹೋಗುತ್ತೆ. ಹಾಗಾಗಿ ನೆರಳಲ್ಲಿ ಅಂಗಡಿಗೆ ಹೋಗಿ ನೆರಳಲ್ಲಿ ವಾಪಸ್ ಬಾ ಅಂದರೆ ಬೆಳಗ್ಗೆ ಬೇಗ ಅಂಗಡಿಗೆ ಹೋಗಿ ಎಷ್ಟಾಗುತ್ತೋ ಅಷ್ಟು ಜಾಸ್ತಿ ಸಮಯವನ್ನು ಅಂಗಡಿಯಲ್ಲಿ ಕಳೆದು ರಾತ್ರಿ ತಡವಾಗಿ ಮನೆಗೆ ಬಾ ಅಂತ ಅರ್ಥ. ಆಗ ಆ ವ್ಯಕ್ತಿ, ಇದ್ರಿಷ್ಟು ದೊಡ್ಡ ಅರ್ಥ ಇದೆಯಾ, ನಾನು ಅಷ್ಟೊಂದು ಯೋಚನೆ ಮಾಡಲೇ ಇಲ್ಲ. ನನ್ನ ಹತ್ರ ಸ್ವಲ್ಪ ಜಾಸ್ತಿನೇ ದುಡ್ಡು ಇದ್ದಿದ್ದರಿಂದ ನಾನು ಅಹಂಕಾರದಿಂದ ಮಾತುಗಳನ್ನು ಅರ್ಥ ಮಾಡ್ಕೊಳ್ಳೋದನ್ನು ಬಿಟ್ಟು ಸುಲಭ ದಾರಿಯನ್ನು ಆಯ್ಕೆ ಮಾಡಿಕೊಂಡೆ. ಮತ್ತು ಗ್ರಾಹಕರ ಜೊತೆ ನನ್ನ ವ್ಯವಹಾರ ಕೂಡ ಸರಿ ಇರಲಿಲ್ಲ. ಅದಕ್ಕೆ ನನ್ನ ವ್ಯಾಪಾರ ವೃದ್ಧಿ ಆಗೋ ಜಾಗದಲ್ಲಿ ನಾನು ನಷ್ಟ ಅನುಭವಿಸಿದ್ದು. ಈಗ ನನಗೆ ಅರ್ಥ ಆಯಿತು ನಾನು ಎಲ್ಲಿ ತಪ್ಪು ಮಾಡ್ತಿದ್ದೆ ಅಂತ. ಆದರೆ ಎರಡನೇ ಮಾತ್ರ ನಾನು ಸರಿಯಾಗಿ ಪಾಲಿಸಿದ್ದಲ್ಲ, ಅದರಲ್ಲೇನೂ ತಪ್ಪಿರಲಿಲ್ಲ. ಆದರೂ ಯಾಕೆ ನನಗೆ ಈ ಪರಿಸ್ಥಿತಿ ಬಂತು ಅಂತ ಕೇಳ್ತಾನೆ. ಸಾಧು ಅವರು ಮುಂದೆ ಹೇಳ್ತಾರೆ, ಎರಡನೇ ಮಾತು, ಮನೆಯ ರಕ್ಷಣೆಗೆ ಚರ್ಮದ ಗೋಡೆ ಇರಲಿ ಅಂತ ಹೇಳಿದ್ದಾರೆ. ಇದರರ್ಥ ಸತ್ತಿರೋ ಪ್ರಾಣಿಗಳ ಚರ್ಮದಿಂದ ಮನೆ ಸುತ್ತ ಗೋಡೆ ಮಾಡಿಸುವಂತಲ್ಲ. ಮನೆಯ ರಕ್ಷಣೆಗೆ ಚರ್ಮದ ಗೋಡೆ ಇರಲಿ ಅಂದರೆ ಕಳ್ಳಕಾಕರಿಂದ ಮನೆಯನ್ನ ಮತ್ತು ನಿನ್ನ ಸಂಪತ್ತನ್ನ ರಕ್ಷಣೆ ಮಾಡೋದಕ್ಕೆ ಒಂದು ನಾಯಿ ಸಾಕು ಅಂತ. ಮನೆಯ ರಕ್ಷಣೆ ಮಾಡೋ ಚರ್ಮದ ಗೋಡೆ ಅಂದ್ರೇನು? ನಾಯಿ ತಾನೆ. ಮತ್ತೆ ಧಾನ್ಯಗಳ ರಕ್ಷಣೆ ಮಾಡೋದಕ್ಕೆ ನಿನಗಿಷ್ಟ ಆದರೆ ಒಂದು ಬೆಕ್ಕನ್ನ ಸಾಕು ಅಂತ. ಮನೆಯಲ್ಲಿ ನಾಯಿ ಅಥವಾ ಬೆಕ್ಕಿನಂಥ ಮೂಕ ಪ್ರಾಣಿಗಳಿದ್ರೆ ಅವುಗಳಿಂದ ರಕ್ಷಣೆ ಸಿಗೋದಲ್ಲದೆ ಅವುಗಳಿಂದ ನಿನ್ನಲ್ಲಿ ದಯೆ ಮತ್ತು ಕರುಣೆಯ ಭಾವನೆ ಮೂಡುತ್ತೆ. ಅದರಿಂದ ನಿನ್ನ ಜೀವನ ಹಾಗೂ ವ್ಯಾಪಾರ ಎರಡರಲ್ಲೂ ಒಳ್ಳೆ ಪರಿಣಾಮ ಬೀರುತ್ತೆ. ಹಾಗಾಗಿ ಮನೆಯ ರಕ್ಷಣೆಗೆ ಚರ್ಮದ ಗೋಡೆ ಇರಲಿ ಅಂದರೆ ನಾಯಿ ಅಥವಾ ಬೆಕ್ಕನ್ನ ಸಾಕು ಅಂತ ಅರ್ಥ. ಮನೆ ಸುತ್ತಮುತ್ತ ಗಬ್ಬು ನಾರೋ ಚರ್ಮದ ಗೋಡೆ ಮಾಡಿಸು ಅಂತಲ್ಲ. ದುರ್ವಾಸನೆ ಬೀರೋ ಚರ್ಮದ ಗೋಡೆ ಹತ್ರ ಅಕ್ಕಪಕ್ಕದವರೇ ಇರಲ್ಲ. ಅಂಥದ್ರಲ್ಲಿ ಕಳ್ಳರಂತೂ ತಿರುಗು ನೋಡಲ್ಲ ಬಿಡು. ನೀನು ಮಾಡಿದ್ದು ಸರಿನೇ. ನಿನ್ನದ್ರಿಂದ ಕಳ್ಳರನ್ನ ಮಾತ್ರ ಅಲ್ಲ, ನಿನ್ನ ನೆರೆಹೊರೆಯವ್ರನ್ನೂ ಓಡಿಸ್ಬಿಟ್ಟೆ. ಅದರಿಂದ ನಿನ್ನ ವ್ಯಾಪಾರದ ಮೇಲೂ ಹೊಡೆತ ಬಿತ್ತು. ಯಾಕಂದರೆ ನೆರೆಹೊರೆಯವರೇ ನಮ್ಮ ಮೊದಲ ಮುಖ್ಯ ಗ್ರಾಹಕರಾಗಿರ್ತಾರೆ. ಹೀಗೆ ನೀನು ಚರ್ಮದ ಗೋಡೆಯನ್ನು ಅಪಾರ್ಥ ಮಾಡಿಕೊಂಡೆ. ಅದರಿಂದ ಮನೆಯ ಅಕ್ಕಪಕ್ಕದ ಶುಭ್ರತೆ ಹಾಳಾಯಿತು. ಎಲ್ಲಿ ಕೊಳುಕು ಗಲೀಜಿರುತ್ತೋ ಅಲ್ಲಿ ಲಕ್ಷ್ಮಿ ಬರೋದಿಲ್ಲ. ನಿನ್ನ ಜೀವನದಲ್ಲೂ ಅದೇ ಆಗಿದ್ದು. ಆಗ ವ್ಯಕ್ತಿ ಸ್ವಲ್ಪ ಯೋಚನೆ ಮಾಡಿ, ನಾನು ಮೊದಲೇ 2 ಮಾತುಗಳನ್ನು ಅಪಾರ್ಥ ಮಾಡ್ಕೊಂಡಿರ್ಬೋದು, ಆದರೆ 3ನೇದನ್ನು ಸರಿಯಾಗಿ ಪಾಲನೆ ಮಾಡಿದ್ದೀನಿ. ನಮ್ಮಪ್ಪ ಊಟದಲ್ಲಿ ಸಿಹಿ ತಿನ್ನು ಅಂತ ಹೇಳಿದರು. ನಾನು ಅದನ್ನು ಸರಿಯಾಗಿ ಪಾಲಿಸಿದೆ. ಆದರೆ ನೋಡಿ, ಬರೀ ಸಿಹಿ ತಿಂದು ತಿಂದು ನನ್ನ ಆರೋಗ್ಯದ ಗತಿ ಏನಾಗಿದೆ ಅಂತ. ನಾನು ಅವಶ್ಯಕತೆಗಿಂತ ಹೆಚ್ಚು ಅಸಹಜವಾಗಿ ತಪ್ಪಾಗಿದ್ದೀನಿ. ಇದು ನಮ್ಮ ಅಪ್ಪಂದೇ ತಪ್ಪಲ್ವಾ? ನೀವೇ ಹೇಳಿ ಅಂತ ಕೇಳ್ತಾನೆ. ಆಗ ಸಾಧು ಅವರು ಮುಂದೆ ಹೇಳ್ತಾರೆ, 3ನೇ ಮಾತು, ಊಟದಲ್ಲಿ ತಪ್ಪದೆ ಸಿಹಿ ಇರಲಿ. ಇದರರ್ಥ ನೀನು ಪ್ರತಿದಿನ 3 ಹೊತ್ತು ಬರೀ ಸಿಹಿ ಊಟ ಮಾತ್ರ ಮಾಡುವಂತಲ್ಲ. ಪ್ರತಿದಿನ 3 ಹೊತ್ತು ಬರೀ ಸಿಹಿ ಊಟ ತಿಂದರೆ ರೋಗ ಬಂದು ಸಾಯೋದು ಖಂಡಿತ ಅನ್ನೋದು ಒಬ್ಬ ಮೂರ್ಖಂಗೂ ಗೊತ್ತಿರುತ್ತೆ. ಅಂಥದ್ರಲ್ಲಿ ನಿನಗೆ ಗೊತ್ತಿಲ್ಲ ಅಂದರೆ ಹೇಗೆ? ಊಟದಲ್ಲಿ ತಪ್ಪದೆ ಸಿಹಿ ಇರಲಿ ಅನ್ನೋದರ ಅರ್ಥ ಪ್ರತಿದಿನ ಊಟ ಆರೋಗ್ಯಕರವಾಗಿ ಮಿತವಾಗಿರಲಿ ಅಂತ ಅರ್ಥ. ಊಟ ಸರಿಯಾಗಿರೋದನ್ನು ಮಾಡಿದರೆ ಸಾಕು, ಮನಸ್ಥಿತಿ ಅರ್ಧ ಸರಿ ಹೋಗುತ್ತೆ. ಅದರಿಂದ ನಾವು ನಮ್ಮ ಕೆಲಸ ಕಾರ್ಯಗಳ ಮೇಲೆ ಸರಿಯಾಗಿ ಧ್ಯಾನ ಕೊಡಬಹುದು. ಹೊಟ್ಟೆಯಲ್ಲಿ ಊಟ ಸರಿಯಾಗಿದ್ದರೆ ನಮ್ಮ ಮನಸ್ಸು ಬೇರೆ ಯಾವ ತಿಂಡಿ ತಿನಿಸುಗಳನ್ನು ಬಯಸೋದಿಲ್ಲ. ಮನಸ್ಸನ್ನು ಪೂರ್ತಿಯಾಗಿ ಕೆಲಸದ ಮೇಲೆ ಕೇಂದ್ರೀಕೃತ ಮಾಡಬೇಕು ಅಂದರೆ ಶುಚಿಯಾದ ಮತ್ತು ಮಿತವಾದ ಊಟ ಅವಶ್ಯಕ. ಅದರಿಂದ ನಿಮ್ಮ ತಂದೆ ಊಟವನ್ನು ಸರಿಯಾಗಿ ಮಾಡಿ ನಿನ್ನ ಆರೋಗ್ಯವನ್ನು ಕಾಪಾಡ್ಕೋ ಅಂತ ಹೇಳಿರೋದು, ಬರೀ ಸಿಹಿ ತಿಂದು ಆರೋಗ್ಯ ಹಾಳು ಮಾಡ್ಕೋ ಅಂತಲ್ಲ. ಆಗ ಆ ವ್ಯಕ್ತಿ, ಹೌದು, ನಾನು ಅದನ್ನು ಅಪಾರ್ಥ ಮಾಡಿಕೊಂಡು ಬರೀ ಸಿಹಿ ತಿಂದು ತಿಂದು ಆರೋಗ್ಯ ಹಾಳು ಮಾಡ್ಕೊಂಡಿದ್ದೀನಿ. ಇದು ನನ್ನದೇ ತಪ್ಪು. ನಾನು ಸಮಯ ಇದ್ದಾಗಲೇ ಇದನ್ನು ನಿಲ್ಲಿಸಬೇಕಿತ್ತು ಅಂತ ಪಶ್ಚಾತ್ತಾಪ ಪಡ್ತಾನೆ. ಮತ್ತು ಆ ಸಾಧುಗಳಿಗೆ, ಸರಿ, ನಾನು ಈ 3 ಮಾತುಗಳನ್ನು ಅಪಾರ್ಥ ಮಾಡ್ಕೊಂಡಿರ್ಬೋದು, ಆದರೆ 4ನೇ ಮಾತು ಸ್ಪಷ್ಟವಾಗಿದೆ. ನಾನು ಅದನ್ನು ಸರಿಯಾಗಿ ಪಾಲನೆ ಮಾಡ್ತಿದ್ದೆ. ಆದರೆ ನನ್ನ ಹೆಂಡತಿ ಯಾಕೆ ನನ್ನ ಬಿಟ್ಟು ಹೋದ್ಲು ಅಂತ ಕೇಳ್ತಾನೆ. ಆಗ ಸಾಧುವರು ಹೇಳ್ತಾರೆ,
ನಾಲ್ಕನೇ ಮಾತು, ನಿನ್ನ ಹೆಂಡತಿಯನ್ನು ಯಾವಾಗಲೂ ಕಟ್ಟಾಕಿರು ಅಂತ. ಇದರರ್ಥ ಅವಳಿಗೆ ಹಿಂಸೆ ಆಗೋ ಥರ ಹಗ್ಗದಿಂದ ಕಟ್ಟಿ ಮೂಲೆಗೆ ತಳ್ಳು ಅಂತಲ್ಲ. ಅವಳನ್ನು ಪ್ರೀತಿಯಿಂದ ಕಟ್ಟಾಕು, ವಿಶ್ವಾಸ ಒಳ್ಳೆತನ ಅನ್ನೋ ಭಾವನೆಯಿಂದ ಕಟ್ಟಾಕು. ನಿಮ್ಮಿಬ್ಬರ ಮಧ್ಯೆ ಏನಾದರೂ ಮನಸ್ತಾಪ ಬಂದರೆ ನಿನ್ನ ಪ್ರೀತಿ, ವಿಶ್ವಾಸ, ಸಹನೆ, ತಾಳ್ಮೆ ಅನ್ನೋ ಬಂಧನ ಅವಳನ್ನು ನಿನ್ನ ಬಿಟ್ಟೋಗೋದ್ರಿಂದ ತಡಿಬೇಕು. ಹಾಗೆ ಅವಳನ್ನು ಸರಿಯಾಗಿ ನೋಡ್ಕೋ ಅಂತ ಹೇಳಿರೋದು. ಯಾಕಂದರೆ ನೀನು ಎಷ್ಟೇ ಎತ್ತರಕ್ಕೆ ಬೆಳೆದ್ರು, ಎಷ್ಟೇ ದುಡ್ಡು ಧನಧಾನ್ಯವನ್ನು ಸಂಪಾದನೆ ಮಾಡಿದ್ರು, ಮನೆಯಲ್ಲಿ ಹೆಂಡತಿ ಮಕ್ಕಳಿಂದ ಕಿರಿಕಿರಿ ಆಗ್ತಿದ್ರೆ, ಜೀವನದಲ್ಲಿ ಹೊರಗಡೆ ಎಲ್ಲ ಚೆನ್ನಾಗಿದ್ದು ಮನೆಯಲ್ಲಿ ಹೆಂಡತಿ ಜೊತೆ ಅನುಬಂಧ ಸರಿಯಾಗಿಲ್ಲ, ಮನಸ್ತಾಪ ಇದೆ, ನೆಮ್ಮದಿ ಇಲ್ಲ ಮನೆಯಲ್ಲಿ ಅಂದರೆ ಅದು ಯಾವ ನರಕಕ್ಕೂ ಕಮ್ಮಿ ಇಲ್ಲ. ಹೆಂಡತಿಯಿಂದ ಮನೆಯಲ್ಲಿ ಮನಸ್ಸಿಗೆ ಬೇಜಾರಾಗಿದ್ದರೆ ಹೊರಗಡೆ ಯಾವ ಕೆಲಸದ ಮೇಲೂ ಧ್ಯಾನ ಕೊಡೋದಕ್ಕೆ ಆಗೋದಿಲ್ಲ. ಅದರಿಂದ ಮನಸ್ಥಿತಿ ಕೆಡುತ್ತೆ. ಮನಸ್ಥಿತಿ ಕೆಟ್ಟರೆ ಕೆಲಸ, ಮನೆ, ಸಂಸಾರ ಎಲ್ಲ ಕೆಡುತ್ತೆ. ಹಾಗಾಗಿ ನಿಮ್ಮ ತಂದೆ ನಿನಗೆ ನಿನ್ನ ಹೆಂಡತಿಗೆ ಯಾವ ಕೊರತೆ ಬರದೆ ಅವಳಿಗೆ ಬೇಜಾರು ಮಾಡಿಸ್ದೆ ಅವಳನ್ನು ಚೆನ್ನಾಗಿ ನೋಡ್ಕೊ, ಅದರಿಂದ ನಿನಗೆ ಒಳ್ಳೆಯದು ಅಂತ ಹೇಳಿದ್ದಾರೆ. ಆದರೆ ನೀನು ಅವಳನ್ನು ಕಟ್ಟಾಕು ಅಂದ ತಕ್ಷಣ ಅವಳನ್ನು ಹಗ್ಗದಿಂದ ಕಟ್ಟಾಕಿ ಅವಳಿಗೆ ಹಿಂಸೆ ಕೊಟ್ಟಿದ್ಯಾ. ಅಂಥದ್ರಲ್ಲಿ ನೀನು ಸುಖವಾಗಿರೋದಕ್ಕೆ ಹೇಗೆ ಸಾಧ್ಯ, ನೀನೇ ಹೇಳು ಅಂತ ಸಾಧು ಅವರು ಆ ವ್ಯಕ್ತಿಗೆ ಅವರ ತಂದೆ ಹೇಳಿದ್ದ 4 ಅಮೂಲ್ಯ ಮಾತುಗಳ ಒಳ ಅರ್ಥಗಳನ್ನು ಸರಿಯಾಗಿ ತಿಳಿಸ್ಕೊಡ್ತಾರೆ. ಆಗ ಆ ವ್ಯಕ್ತಿ, ನಾನಿದೆಂಥ ತಪ್ಪು ಮಾಡಿಬಿಟ್ಟೆ, ಈಗ ನಾನು ಏನು ಮಾಡಲಿ ಅಂತ ಹೇಳ್ತಾ ಆ ಸಾಧುಗಳಿಗೆ ನನಗೊಂದು ಪರಿಹಾರ ತಿಳಿಸ್ಕೊಡಿ ಅಂತ ಬೇಡ್ಕೋತಾನೆ. ಆಗ ಆ ಸಾಧು ಅವರು ಅವನ ಸಮಸ್ಯೆಗೆ ತುಂಬ ಸರಳವಾದ ಪರಿಹಾರ ಹೇಳ್ಕೊಡ್ತಾರೆ. ಎಲ್ಲದಕ್ಕಿಂತ ಮೊದಲು ನಿನ್ನ ಮನೆಯ ಸುತ್ತ ಇರುವ ಚರ್ಮದ ಗೋಡೆ ತಗ್ಸು, ಮನೆಯನ್ನು ಶುಭ್ರ ಹಾಗೂ ಶುಚಿಯಾಗಿಡು. ನಂತರ ನಿನ್ನ ಜೀವನದಲ್ಲಿ ಏನೆಲ್ಲ ನಡೀತು, ನೀನು ಹಾಗೆ ಯಾಕೆ ಮಾಡಿದೆ ಅಂತ ಸರಿಯಾಗಿ ನಿನ್ನ ಹೆಂಡತಿಗೆ ವಿವರವಾಗಿ ಬಿಡಿಸಿ ಹೇಳು. ಅದು ಸಾಕಾಗಲಿಲ್ಲ ಅಂದರೆ ಅವಳ ಕಾಲಿಗೆ ಬಿದ್ದು ಕ್ಷಮೆ ಕೇಳು. ಅವಳನ್ನು ಪ್ರೀತಿಯಿಂದ ಮನೆಗೆ ವಾಪಸ್ ಕರ್ಕೊಂಬ. ನಂತರ ಮನೆಯಿಂದ ನಿನ್ನ ಅಂಗಡಿಯ ತನಕ ಹಾಕಿಸಿರುವ ಟೆಂಟನ್ನು ಮೊದಲು ತಗ್ಸು. ಮತ್ತು ನಿಮ್ಮ ತಂದೆಯವರು ಹೇಳಿರೋ ಮಾತುಗಳನ್ನು ಸರಿಯಾದ ರೀತಿಯಲ್ಲಿ ಪಾಲಿಸು. ನಂತರ ನಿನಗಿಷ್ಟ ಆದರೆ, ನಿನಗೆ ಬೇಕು ಅನಿಸಿದ್ರೆ ಮನೆಯಲ್ಲಿ ಯಾವುದಾದ್ರೂ ಪ್ರಾಣಿಗಳನ್ನು ಸಾಕು. ಇಲ್ಲಿವರೆಗೂ ನೀನು ನಿಮ್ಮ ತಂದೆ ಹೇಳಿರೋ ಬುದ್ಧಿ ಮಾತುಗಳನ್ನು ಅಪಾರ್ಥ ಮಾಡ್ಕೊಂಡಿದ್ದಕ್ಕೆ ನಿನಗೆ ಈ ಪರಿಸ್ಥಿತಿ ಬಂದಿದೆ. ಈಗ ಅದೇ ಮಾತುಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಸದುಪಯೋಗ ಮಾಡ್ಕೋ. ಅವೇ ನಿನ್ನ ಮುಂದಿನ ಜೀವನವನ್ನು ಸುಖಮಯ ಮಾಡುತ್ತೆ. ಮತ್ತು ನೀನು ಕಳ್ಕೊಂಡಿರೋ ಆಸ್ತಿ ಅಂತಸ್ತನ್ನು ಮತ್ತೆ ವಾಪಸ್ ಕೊಡುತ್ತೆ. ನಿನಗೆ ಶುಭವಾಗಲಿ ಅಂತ ಹೇಳಿ ಆ ಸಾಧು ಅವರು ಆ ವ್ಯಕ್ತಿಯ ಎಲ್ಲ ಪ್ರಶ್ನೆಗಳಿಗೂ ಉಚಿತ ಉತ್ತರ ಕೊಟ್ಟು ಅವನನ್ನು ಹಾರೈಸಿ ಕಳಿಸ್ತಾರೆ. ಮುಂದೆ ಆ ವ್ಯಕ್ತಿ ಅವ್ರು ಹೇಳಿದ ಹಾಗೆಯೇ ಮಾಡ್ತಾನೆ. ಅವನು ಮಾಡಿರೋ ಎಲ್ಲ ಅವಾಂತರಗಳನ್ನು ಮೊದಲು ಸರಿ ಮಾಡ್ತಾನೆ. ನಂತರ ಪ್ರತಿದಿನ ಅವನ ತಂದೆ ಹೇಳಿರೋ ಹಾಗೆ ಬೆಳಿಗ್ಗೆ ಬೇಗ ಎದ್ದು ವ್ಯಾಪಾರಕ್ಕೆ ಹೋಗ್ತಿರ್ತಾನೆ. ಗ್ರಾಹಕರ ಜೊತೆ ಒಳ್ಳೆ ವರ್ತನೆ ಮಾಡ್ತಿರ್ತಾನೆ. ಅದರಿಂದ ಅವನ ವ್ಯಾಪಾರ ಮತ್ತೆ ಮೇಲ್ ಬರೋದಕ್ಕೆ ಶುರುವಾಗುತ್ತೆ. ಮನೆ ಒಳಗಡೆ ಹೊರಗಡೆ ಅಕ್ಕಪಕ್ಕದ ವಾತಾವರಣವನ್ನು ಶುಚಿಯಾಗಿ ಸ್ವಚ್ಛವಾಗಿರ್ತಾನೆ. ಹೆಂಡತಿ ಜೊತೆ ಪ್ರೀತಿ ವಿಶ್ವಾಸದಿಂದ ಇರೋದಕ್ಕೆ ಶುರು ಮಾಡ್ತಾನೆ. ಮತ್ತೆ ಮನೆಯಲ್ಲಿ ಒಂದು ಸಾಕು ಪ್ರಾಣಿನೂ ಸಾಕ್ತಾನೆ. ಅವನ ತಂದೆ ಹೇಳಿದ ಮಾತುಗಳನ್ನು ಈಗ ಸರಿಯಾಗಿ ಅರ್ಥ ಮಾಡಿಕೊಂಡು ಅವನ ಜೀವನದಲ್ಲಿ ಉನ್ನತಿ ಪಡಿತಾನೆ. ಸ್ನೇಹಿತರೆ, ನಾವು ಕೂಡ ನಮ್ಮ ಜೀವನದಲ್ಲಿ ಇಂಥ ತುಂಬ ತಪ್ಪುಗಳನ್ನು ಮಾಡ್ತಿರ್ತೀವಿ. ಚರ್ಮದ ಗೋಡೆ ಅಥವಾ ಹೆಂಡತಿನ ಕಟ್ಟಾಕೋದಲ್ಲ, ನಾವು ಬಹಳ ಬೇಗ ಕೆಲವೊಂದು ಸಲ ದೊಡ್ಡವರ ಮಾತು ಅಥವಾ ಬೇರೆಯವರ ಬುದ್ಧಿ ಮಾತುಗಳನ್ನು ಅಪಾರ್ಥ ಮಾಡ್ಕೊಂಡ್ಬಿಡ್ತೀವಿ. ಅದರಿಂದ ಬುದ್ಧಿ ಮಾತು ಹೇಳಿರೋರಿಗೇನು ಕಷ್ಟ ಆಗಲ್ಲ, ಆದರೆ ಅಪಾರ್ಥ ಮಾಡ್ಕೊಂಡ್ರೆ ಕಥೆಯಲ್ಲಿನ ವ್ಯಕ್ತಿ ಹಾಗೆ ನಮಗೂ ತುಂಬ ಕಷ್ಟ ನಷ್ಟಗಳಾಗ್ಬೋದು. ಅದಕ್ಕಾಗಿ ಯಾರಾದರೂ ಏನಾದರೂ ಬೈತಾ ಹೇಳಿದರೆ ಅದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ, ಯಾಕೆ ಏನು ಅಂತ. ಯಾಕಂದರೆ ಒಳ್ಳೇದು ಮಾತಾಡೋರು ಯಾವತ್ತೂ ಒಳ್ಳೆಯವರಾಗೇ ಇರಲ್ಲ, ಮತ್ತು ಕೆಟ್ಟದ್ದು ಮಾತಾಡೋರು, ಕೋಪದಿಂದ ಬೈಯೋರು ಯಾವತ್ತೂ ಕೆಟ್ಟವರಾಗೇ ಇರಲ್ಲ. ಪರಿಸ್ಥಿತಿ ಅಥವಾ ಅನುಭವ ಅವರಿಂದ ಹಾಗೆ ಮಾಡಿಸುತ್ತಷ್ಟೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ಏನೇ ದೊಡ್ಡ ದೊಡ್ಡ ನಿರ್ಧಾರ ತಗೊಳ್ಳೋದಕ್ಕೂ ಮೊದಲು ನಿಮ್ಮ ತಂದೆ ತಾಯಿ ಅಥವಾ ದೊಡ್ಡವರ ಸಲಹೆ ತಗೊಂಡು ವಿಚಾರ ವಿಮರ್ಶೆ ಮಾಡಿದ ನಂತರ ಮುಂದಿನ ಹೆಜ್ಜೆ ಇಡಿ. ಅದನ್ನು ಬಿಟ್ಟು ಅಹಂಕಾರ ಮತ್ತು ಮುಟ್ಟಾಳತನದಲ್ಲಿ ಮುಳುಗಿ ನಿಮ್ಮ ಜೀವನವನ್ನು ಹಾಳು ಮಾಡ್ಕೋಬೇಡಿ. ಅನುಭವ ಇರೋ ದೊಡ್ಡ ವ್ಯಕ್ತಿಗಳ ಮಾತಲ್ಲಿ ಕೆಲವೊಂದು ಸಲ ಒಂದು ಅರ್ಥ ಇರೋದಿಲ್ಲ. ಅವರ ಮಾತಲ್ಲಿ ಅರ್ಥ ಮತ್ತು ಒಳ ಅರ್ಥ ಎರಡೂ ಇರುತ್ತೆ. ಹಾಗಾಗಿ ದೊಡ್ಡವರ ಮುಂದೆ ಮಾತಾಡುವಾಗ ವಿನಯ ಇರಲಿ, ಹಾಗೆ ಅವರ ಮಾತುಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋ ಸಹನೆ ಇರಲಿ. ಈ ಕಥೆಯಲ್ಲಿ ಬರೋ ಎಲ್ಲ ಒಳ್ಳೆ ವಿಚಾರಗಳನ್ನು ನಮ್ಮ ಜೀವನಕ್ಕೆ ತಕ್ಕಂತೆ ನಾವು ಕೂಡ ಅಳವಡಿಕೆ ಮಾಡ್ಕೊಳ್ಳೋದು ಒಳ್ಳೆಯದು. ಬೇಗ ಎದ್ದು ಬೇಗ ಮಲಗೋದು, ಮನೆಯ ವಾತಾವರಣವನ್ನು ಸ್ವಚ್ಛವಾಗಿಡೋದು, ಹೆಂಡತಿ ಮಕ್ಕಳು ಅಥವಾ ಅಪ್ಪ ಅಮ್ಮ ಮನೆಯವ್ರ ಜೊತೆ ಒಳ್ಳೆ ನಡವಳಿಕೆಯಿಂದ ಇರೋದು, ಇವುಗಳನ್ನು ನಾವು ಕೂಡ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಮ್ಮ ಕೆಲಸ ಮತ್ತು ಜೀವನದಲ್ಲಿ ಖಂಡಿತವಾಗಿ ನಾವು ಕೂಡ ಉನ್ನತಿಯನ್ನು ಪಡಿಬಹುದು. ಕತೆ ಇಷ್ಟ ಆಗಿದ್ರೆ ಮರಿದೆ ಒಂದು ಲೈಕ್ ಮಾಡಿ, ಮತ್ತೆ ಈ ಕತೆ ಬಗ್ಗೆ ನಿಮಗೆ ಅನಿಸಿದ್ದೇನಾದರೂ ಒಂದನ್ನು ಕಮೆಂಟ್ ಮಾಡಿ. ಅದರಿಂದ ನನಗೆ ಮತ್ತೆ ಈ ಥರದ ಮೋಟಿವೇಶ್ನಲ್ ಕತೆ ರೆಡಿ ಮಾಡೋದಕ್ಕೆ ಇನ್ಸ್ಪಿರೇಷನ್ ಸಿಗುತ್ತೆ. ಹಾಗೆ ಇದೇ ಥರದ ಒಳ್ಳೊಳ್ಳೆ ಮೋಟಿವೇಶ್ನಲ್ ಕತೆಗಳು ನಿಮಗೆ ಇನ್ನೂ ಬೇಕು ಅನಿಸಿದರೆ ಮಿಸ್ ಮಾಡಿದ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳಿ. ಹೊಸ ವಿಡಿಯೋಗಳು ಅಪ್ಲೋಡ್ ಆದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಸಿಗ್ತಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.